प्रविश्य मम वाचमिमां सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तु न भावदिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्या सद्गुणोघाकरानहं वादिराजगुरून् वन्दे हयग्रीवपदाश्रयान्। चित्रैः पदैश्च गम्भीरैर्वाक्यैर्मानैर्खण्डितैः गुरभां व्यञ्जयन्ती वादिश्रीतीर्थवाक् तपो विद्याविरक्त्या सद्गुणोघाकरानहं वादिराजगुरून् वन्दे हयग्रीवपदाश्रयान्। दुर्वादिध्वान्तरवे वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ब्रह्मचर्यारिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः, समस्तगुरुभ्यो नमः, जयतीर्थगुरुभ्यो नमः। ಜಗನ್ನಾಥದಾಸರ ಹರಿಕಥಾಮೃತಸಾರದ ಭೋಜನ ಸಂಧಿಯ ವಿಚಾರವನ್ನು ನೋಡ್ತಾ ಇದ್ದೆವು. ಭಗವಂತನ ರೂಪಗಳು ಆನಂದಮಯ, ವಿಜ್ಞಾನಮಯ, ಹೀಗೆ ಆ ಭಗವಂತನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿಕೊಂಡು ಅವನನ್ನು ಎಲ್ಲ ಉಪನಿಷದಾದಿ ಮೊದಲು ಕರೆದಿರತಕ್ಕಂತಹದ್ದು. ಅಂತಹ ಭಗವಂತನ ಸ್ವರೂಪವನ್ನು ಜಗನ್ನಾಥದಾಸರು ನಮಗೆ ಅದರ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಆನಂದಮಯ ರೂಪದ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. 5125 ನಾರಾಯಣನ ರೂಪವತ ಧರಿಸಿಕೊಂಡು ಅನುದಿನದಿ ಆನಂದಮಯ ನೆನಪ 5 ಲಕ್ಷದ ಮೇಲೆ 85,004 ಶತಗಳೈದು ಕೋಶಾತ್ಮಕ ವಿರಿಂಜಾಂಡದಳು ತುಂಬಿಹನು. ಭಗವಂತ ಆನಂದಮಯ ರೂಪದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ 5125 ರೂಪಗಳು, ಭಗವಂತನ 5125 ರೂಪಗಳನ್ನು ತಾನು ಧರಿಸಿಕೊಂಡು ಆನಂದಮಯ ಅಂತ ಹೇಳಿಕೊಂಡು ಭಗವಂತನಿಗೆ ಏಕವಂಚ ಎಲ್ಲ ರೂಪಗಳು ಸತತಮೇಕ ರೂಪಿಣೆ ಅಂತ ಹೇಳಿಕೊಂಡು ಅವರನ್ನು ಪಂಡಿತಾಚಾರ್ಯರು ಕೊಂಡಾಡಿರತಕ್ಕಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಈ ಆನಂದಮಯ ರೂಪವನ್ನು ಹೇಳ್ತಾ ಇದ್ದಾರೆ. ಆ ಭಗವಂತ 5125 ರೂಪಗಳನ್ನು ತಾನು ಧಾರಣೆ ಮಾಡಿ ಆನಂದಮಯ ಅಂತ ಅನಿಸಿಕೊಂಡಿದ್ದಾನೆ. ಅದರ ಮೇಲೆ 5,85,400 ರೂಪಗಳು, ಈ 5 ಕೋಶಗಳು ಅಂದರೆ ಈ ನಾರಾಯಣ ಅಂತ ಹೇಳಿದಾಗ ಅದರಲ್ಲಿ ವಾಸುದೇವಾದಿ ಏನು 5,125 ರೂಪಗಳು, ಅದರಿಂದಾಗಿ ಒಟ್ಟಾಗಿರತಕ್ಕಂತಹ ರೂಪಗಳು ಭಗವಂತನದ್ದು 5,85,400 ರೂಪಗಳು. ಒಟ್ಟಿಗೆ ಆ ಭಗವಂತ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿಕೊಂಡು ಪಂಚಕೋಶಗಳಲ್ಲಿ ಭಗವಂತ ಅಷ್ಟು ವ್ಯಾಪ್ತನಾಗಿ ಆ ಎಲ್ಲ ಕೋಶಗಳಲ್ಲಿಯೂ ಕೂಡ ಅನ್ನಮಯಾದಿ ಕೋಶಗಳಲ್ಲಿ ಭಗವಂತನ ರೂಪ, ಅದರ ಸಂಖ್ಯೆಯನ್ನು ಜಗನ್ನಾಥದಾಸರು ನಮಗೆ ಕೊಡ್ತಾರೆ. ಅಷ್ಟು ರೂಪಗಳಿಂದಾಗಿ ತಾನು ವ್ಯಾಪಿಸಿಕೊಂಡು ಇದ್ದಾನೆ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ ಇದರ ನಿಯಾಮಕ ರೂಪಗಳನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿ
ವಿಶ್ವ ಇದರ ರೂಪಗಳ ವಿಚಾರವನ್ನು ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. 101 ಸ್ವರೂಪದಿಂ ಶಾಂತಿರಮಣ ತಾನು ಎನ್ನಿಪೈ 500 ಮೇಲ್ 3 ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನು 55 ವಿಕಾರ ಮನದೊಳು ಸಂಘರ್ಷುಣ 500 ಚತುರಾಶೀತಿ ವಿಜ್ಞಾನಾತ್ಮವಿಶ್ವಾಖ್ಯ. ಈ ಭಗವಂತನ ಶಾಂತಿಪತಿಯಾಗಿರತಕ್ಕಂತಹ ಅನಿರುದ್ಧ, ಆ ಅನಿರುದ್ಧ ರೂಪ ಅದು 101 ರೂಪಗಳಿಂದಾಗಿ ತಾನಿದ್ದಾನೆ. ಅದನ್ನು ಅನ್ನಮಯ ಅಂತ ಹೇಳಿಕೊಂಡು, ಅಲ್ಲಿ ಅನ್ನ ಅಂತ ಹೇಳಿಕೊಂಡು ಅದನ್ನು ಹೇಳ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೂಡ ಗುರುವೃತ್ತಾಂತ ಎಂಬಂತಹ ಒಂದು ಗ್ರಂಥದಲ್ಲಿ ಕೊಡ್ತಾರೆ. ಇನ್ನು ಪ್ರದ್ಯುಮ್ನ ರೂಪದಿಂದಾಗಿ ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ 513 ರೂಪಗಳಿಂದಾಗಿ ಅವನು ಪ್ರಾಣ ಅಂತ ಅನಿಸಿಕೊಳ್ಳುತ್ತಾನೆ. ಇನ್ನು ಭಗವಂತನ ಸಂಕರ್ಷಣ ರೂಪ ಅದು 55 ರೂಪಗಳಿಂದಾಗಿ ಮನಸ್ಸು ಅಂತ ಅನಿಸಿಕೊಳ್ಳುತ್ತಾನೆ. ಇನ್ನು ವಾಸುದೇವ ವಿಶ್ವ ಎಂಬಂತಹ ಹೆಸರಿನಿಂದಾಗಿ ತಾನು 584 ರೂಪಗಳಿಂದಾಗಿ ವಿಜ್ಞಾನ. ಇಲ್ಲಿಗೆ ಏನಾಯಿತು? ಅನ್ನ, ಪ್ರಾಣ, ಮನಸ್ಸು, ವಿಶ್ವ, ಹೀಗೆ ವಿಜ್ಞಾನ ಈ ರೂಪಗಳಿಂದಾಗಿ ಭಗವಂತ ಇರ್ತಾನೆ. ಅದರಲ್ಲಿ ಏನು ಅನ್ನಮಯಾದಿ ಕೋಶಗಳಲ್ಲಿರತಕ್ಕಂತಹ ರೂಪಗಳು, ಅವುಗಳ ಸಂಖ್ಯೆ, ಅದಾದ ಮೇಲೆ ಆ ಕೋಶಗಳ ಮೂಲಕವಾಗಿರತಕ್ಕಂತಹ ಅನ್ನ, ಮನಸ್ಸು, ಅದೇ ರೀತಿಯಾಗಿ ಪ್ರಾಣ, ಈ ಎಲ್ಲದರಲ್ಲಿಯೂ ಕೂಡ ಇರತಕ್ಕಂತಹ ಭಗವಂತನ ರೂಪಗಳು, ಅದರಲ್ಲಿರ್ತಕ್ಕಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸಂಖ್ಯಾ ವಿಚಾರವನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಅನ್ನ ಶಬ್ದಕ್ಕೆ ಆಕಾರಕ್ಕೆ 1 ಅಂತ ಹೇಳ್ತಾರೆ. ಅದಾದ ಮೇಲೆ ನಕಾರ ಪಾಪ ಭಾಬಾಮ ಯಾರ ಲಾಭ ಅಂತ ಹೇಳಿಕೊಂಡು ತಾತಾದಾನ ಆ 10, ಹೀಗೆ 110 ರೂಪಗಳು. ಅದಾದ ಮೇಲೆ 101 ರೂಪಗಳು. ಇನ್ನು ಪ್ರಾಣದಲ್ಲಿ ವಿಶೇಷವಾಗಿರತಕ್ಕಂತಹ 513 ರೂಪಗಳು. ಅದಾದ ಮೇಲೆ ಮನಸ್ಸಿನಲ್ಲಿ 55. ಅದಾದ ಮೇಲೆ ಜ್ಞಾನದಲ್ಲಿ ವಿಜ್ಞಾನದಲ್ಲಿ 514. ಹೀಗೆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ವಿಚಾರವನ್ನು, ಭಗವಂತನ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಾನು ಎಷ್ಟು ಅದ್ಭುತವಾಗಿರತಕ್ಕಂತಹ ರೂಪಗಳಿಂದಾಗಿ ಇರ್ತಾನೋ ಅಷ್ಟರಲ್ಲಿಯೂ ಕೂಡ ತನ್ನ ವಿಶೇಷವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಇರಿಸಿಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಅದಾದ ಮೇಲೆ ಭಗವಂತನ ಆ ನವನೀತ ವಾಯುದೇವರಲ್ಲಿ ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ ಅದರ ವಿಚಾರವನ್ನು ಹೇಳ್ತಾರೆ. 3000 ಅರ್ಧಶತ ಮೇಲೆ ಈರಧಿಕ ರೂಪಗಳ ಧರಿಸಿ ಶರೀರದೊಳು ಆನಂದಮಯ ನಾರಾಯಣಾಹ್ವಯನು 2,000 ಮೇಲೆ 305 ಸ್ವರೂಪದಿಂದಲೇ ಭಾರತೀಶನುಳಿಪ್ಪ ನವನೀತ ಘೃತದಂತೆ. ಭಗವಂತ ವಾಯುದೇವರಲ್ಲಿ ಯಾವ ರೀತಿಯಾಗಿ ತನ್ನ ಅಂಶವನ್ನು ಇಟ್ಟುಕೊಂಡಿದ್ದಾನೆ, ಅವನ ಸ್ವರೂಪವನ್ನು ಹೇಗಿಟ್ಟುಕೊಂಡಿದ್ದಾನೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಆ ನಾರಾಯಣ ರೂಪದಿಂದಾಗಿ ಭಗವಂತ 3052 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆನಂದಮಯ ಅಂತ ಎಂಬಂತಹ ಹೆಸರಿನಿಂದಾಗಿ ತಾನಿರ್ತಾನೆ. ಅದಾದ ಮೇಲೆ 4305 ರೂಪಗಳಿಂದಾಗಿ ಮುಖ್ಯ ಪ್ರಾಣದೇವರಲ್ಲಿ ಅಂದರೆ ಭಾರತೀಪತಿಯಾಗಿರ್ತಕ್ಕಂತಹ ಭಾರತೀ ದೇವಿಯ ಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರಲ್ಲಿ ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಭಾರತೀಶನುಳಿಪ್ಪ ನವನೀತ ಘೃತದಂತೆ. ಹೇಗೆ ನವನೀತದಲ್ಲಿ ಬೆಣ್ಣೆಯಲ್ಲಿ ಘೃತ ಎಂಬುದು ಅಡಕವಾಗಿದೆಯೋ ನವನೀತದಲ್ಲಿ ಘೃತ ಎಂಬುದು ಇದೆ. ಅದರಲ್ಲಿ ಹೇಗಿದೆ ಅಂತ ಕೇಳಿದರೆ ವ್ಯಕ್ತವಾಗಿ ಕಾಣ್ತಾ ಇಲ್ಲ ನಮಗೆ. ಅದಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರವನ್ನು ಮಾಡಿದಾಗ ನಮಗೆ ಘೃತ ಎಂಬುದು ಉಪಲಬ್ಧಿಯಾಗ್ತದೆ. ಅದೇ ರೀತಿಯಾಗಿ ಅಲ್ಲಿ ಭಗವಂತ ಇದ್ದ ಭಾರತೀಯ ಪತಿಯಾಗಿರತಕ್ಕಂತಹ ಪ್ರಾಣದೇವರಲ್ಲಿ ಭಗವಂತ ನೆಲೆಸಿರ್ತಾನೆ ಎಂಬುದಾಗಿ ಹೇಳ್ತಾರೆ.
ಈ ನವನೀತದ ಅಭಿಮಾನಿ, ಬೆಣ್ಣೆಗೆ ಮುಖ್ಯವಾಗಿರತಕ್ಕಂತಹ ಅಭಿಮಾನಿ ಅದು ಪ್ರಾಣದೇವರು. ಆದ್ದರಿಂದ ಆ ಮುಖ್ಯ ಪ್ರಾಣದಲ್ಲಿರತಕ್ಕಂತಹ ಬೆಣ್ಣೆ ಅದನ್ನು ಘೃತ ಅಂತ ಎಂಬುದಾಗಿ ಅಲ್ಲಿ ಸಮನ್ವಯ ಅಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ದೃಷ್ಟಾಂತವನ್ನು ನೀಡಿ ಸಮನ್ವಯವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಆ ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ತಾನು ಆ ಭೋಜನ ವಿಷಯಗಳಲ್ಲಿ ಭಗವಂತ ಅಲ್ಲಿರ್ತಾನೆ ಎಂಬುದನ್ನು ತೋರಿಸಿಕೊಡ್ತಾರೆ. ಇದಾದ ಮೇಲೆ ಮುಂದಕ್ಕೆ ಹೇಳ್ತಾರೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ ಪಂಚ ಪ್ರಾಣಗಳಲ್ಲಿ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ ರೂಪಗಳಿಂದಾಗಿ ತಾನು ಇದ್ದಾನೆ ಎಂಬುದನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಡುತ್ತಾ ಇದ್ದಾರೆ. 3+50 ಪ್ರಾಣ ಶರೀರದೊಳು ಅನಿರುದ್ಧ 511 ಅಪಾನನೊಳಿಪ್ಪ ಪ್ರದ್ಯುಮ್ನ 3ನೇ ವ್ಯಾನನೊಳು 5 ರೂಪದಿ ಸಂಕರ್ಷಣ 535 ಉದಾನದೊಳಿಪ್ಪ ಮಾಯೇಶ. ಇಲ್ಲಿ ಈ ಅನಿರುದ್ಧಾದಿ ರೂಪಗಳು, ಅದರ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇದರ ಈ ರೂಪಗಳಲ್ಲಿ ಭಗವಂತನ ರೂಪಗಳು ಯಾವ ತೆರನಾಗಿದೆ ಎಂಬುದನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಅನಿರುದ್ಧ 53 ರೂಪಗಳಿಂದಾಗಿ ಪ್ರಾಣನ ಶರೀರದಲ್ಲಿದ್ದಾನೆ. ಅದಾದ ಮೇಲೆ ಭಗವಂತನ ಪ್ರದ್ಯುಮ್ನ ರೂಪ ಅದು 511 ರೂಪಗಳಿಂದಾಗಿ ಅಪಾನನಲ್ಲಿದ್ದಾನೆ. ಸಂಕರ್ಷಣ ರೂಪದಿಂದಾಗಿ 55 ರೂಪಗಳಿಂದಾಗಿ ವ್ಯಾನದಲ್ಲಿರ್ತಾನೆ. ಇನ್ನು ಮಾಯಾಪತಿಯಾಗಿರತಕ್ಕಂತಹ ವಾಸುದೇವ 535 ರೂಪಗಳಿಂದಾಗಿ ಉದಾನದಲ್ಲಿ, ಇನ್ನು ಮೂಲ ರೂಪವಾಗಿರತಕ್ಕಂತಹ ನಾರಾಯಣ ರೂಪ ಅದು 557 ರೂಪಗಳಿಂದಾಗಿ ಸಮಾನನಲ್ಲಿ. ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇಡೀ 511 ರೂಪಗಳಿಂದಾಗಿ ಪ್ರಾಣ ಶಬ್ದಕ್ಕೆ 53, ಅಪಾನ ಶಬ್ದಕ್ಕೆ 511, ವ್ಯಾನ 55, ಉದಾನ 535, ಇನ್ನು ಸಮಾನ 557, ಒಟ್ಟಿಗೆ 1711 ರೂಪಗಳು ಭಗವಂತನದ್ದು. ಇದಕ್ಕೆ ಪ್ರಮಾಣವನ್ನು ಕೂಡ ಕೊಡುತ್ತಾರೆ. ಸಹಸ್ರ ಸಂಖ್ಯಾ ಬೃಹದಸ್ತುತ ಸಪ್ತಶತಸ್ಯ ಚ ತತಶ್ಚ ರುದ್ರ ಸಂಖ್ಯಾನಿ ರೂಪಾಣಿ ಮಿಲಿತಾನಿ ಚ ಜ್ಞಾತ್ವಾ ತಾನಿ ವಿರೋ ಭಕ್ತ್ಯಾ ಯೋ ಭುಜ್ಯತಿ ಸವಾಯದಿ ವೈಶ್ವಾನರ ಪ್ರಸಾದೇನ ಸವೈ ಮುಚ್ಛೇತ ಕಿಲ್ಬಿಷೈಃ. ಇದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೂಡ ಇಲ್ಲಿ ಹೇಳುತ್ತಾರೆ. ಜಗನ್ನಾಥದಾಸರು ಈ ಭೋಜನ ಸಂಧಿಯನ್ನು ನಮಗೆ ಸರಿಯಾಗಿರತಕ್ಕಂತಹ ನಾವು ಏನು ಪ್ರಾಣಾಹುತಿಗಳನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ಆಹಾರಾದಿ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ. ಆ ಎಲ್ಲ ಆಹಾರಾದಿಗಳಲ್ಲಿ ಭಗವಂತನ ರೂಪ, ಅದರಲ್ಲಿರತಕ್ಕಂತಹ ಸಂಖ್ಯಾ, ಹೀಗೆ ಅದರ ಸಮಸ್ತ ವಿಚಾರಗಳನ್ನು ಕೂಡ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಾರಾಯಣ ರೂಪ ಎಲ್ಲ ಮುಖ್ಯ ಭಗವಂತನ ಅವತಾರಗಳಾಗಲಿ, ಭಗವಂತನ ಬೇರೆ ಬೇರೆ ರೂಪಗಳಾಗಲಿ ಯಾವುದೇ ರೀತಿಯಾಗಿರತಕ್ಕಂತಹ ಭೇದ ಇಲ್ಲ ಅಲ್ಲಿ. ಆದರೂ ಕೂಡ ನಮ್ಮಂತಹ ಅಲ್ಪ ಜನರ ಆ ಚಿಂತನೆಗೆ ಎಟಕಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಇಲ್ಲಿ ಮೂಲ ರೂಪ ಮೂಲವಾಗಿರತಕ್ಕಂತಹದ್ದು ನಾರಾಯಣ ರೂಪ. ಅದಾದ ಮೇಲೆ ಸಂಕರ್ಷಣ, ವಿಶ್ವ, ತೇಜಸ ಅಂತ ಹೇಳಿಕೊಂಡು ಹೀಗೆ ಬೇರೆ ಬೇರೆ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತ ಈ ಪಿತೃದೇವತೆಗಳಿಗೆ ಅನ್ನವನ್ನು ಹೇಗೆ ನೀಡುತ್ತಾನೆ? ಭಗವಂತ ಆ ಪಿತೃದೇವತೆಗಳಿಗೆ ಯಾವ ರೀತಿಯಾಗಿ ಅವುಗಳಿಗೆ ಅನ್ನಾದಿಗಳನ್ನು ನೀಡ್ತಾರೆ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಪ್ರದ್ಯುಮ್ನಾದ ರೂಪಗಳಿಂದಾಗಿ ಭಗವಂತ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ತಾನೆ ಅಂತ ಹೇಳ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿ ಅನಲ ಯಮ ಸೋಮಾದಿ ಪಿತೃದೇವಾದಿಗಳಿಗನ್ನ
ಎನಿಪನ ಪ್ರದ್ಯುಮ್ನ ಸಂಕರುಣ ವಿಭಾಗವ ಮಾಡಿ ಕೊಟ್ಟು ಉಂಡು ಉಣಿಪ ನಿತ್ಯಾನಂದ ಭೋಜನದಾಯಿ ತುರಿಯಾಹ್ವ ಭಗವಂತ ಅನಿರುದ್ಧ ರೂಪದಿಂದಾಗಿ ಅಲ್ಲಿ 93 ರೂಪಗಳಿಂದಾಗಿ ಇದ್ದುಕೊಂಡು ಸದಾ ಆ ಯಜಮಾನಲ್ಲಿ ಇರ್ತಾನೆ. ಅಗ್ನಿ, ಯಮ, ಸೋಮ ಮೊದಲಾದಂತಹ ಏನು ಪಿತೃದೇವತೆಗಳಿದ್ದಾರೆ ಅವರಿಗೆ ಪ್ರದ್ಯುಮ್ನ ಅನ್ನ ಧರಿಸಿಕೊಡ್ತಾನೆ. ಅಂದರೆ ಪ್ರದ್ಯುಮ್ನ ರೂಪದಿಂದಾಗಿ ಭಗವಂತ ಅನ್ನಾದಿಗಳನ್ನು ನೀಡುತ್ತಾನೆ. ಈ ಸಂಕರ್ಷಣ ರೂಪವಾಗಿರತಕ್ಕಂತಹ ಹರಿ ಭಗವಂತ ಅದನ್ನು ವಿಭಾಗ ಮಾಡ್ತಾನೆ. ವಿಭಾಗ ಮಾಡಿ ಅವನಿಗೆ ನಿತ್ಯಾನಂದ ಭೋಜನ, ನಿತ್ಯದಲ್ಲಿಯೂ ಕೂಡ ಆನಂದ ಸುಖಪ್ರದವಾಗಿರತಕ್ಕಂತಹ ಆನಂದವನ್ನು ಕೊಡತಕ್ಕಂತಹ ಈ ತಾನು ಅಲ್ಲಿ ಸ್ವೀಕಾರ ಮಾಡಿಕೊಂಡು ಅವುಗಳಿಗೆ ಆ ಪಿತೃದೇವತೆಗಳಿಗೆ ಆನಂದದಾಯಿ ಎಂದೆನಿಸಿಕೊಳ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಷಣ್ಣವತಿ ನಾಮಕನಾಗಿರತಕ್ಕಂತಹ, ಅದರಲ್ಲಿ ಷಣ್ಣವತಿ ಅಂತ ಹೇಳಿದರೆ ವಿಶೇಷವಾಗಿ ಅದನ್ನು ಹೇಳ್ತಾರೆ. 96 ಶ್ರಾದ್ದಗಳನ್ನು ಹೇಳ್ತಾರೆ. ಆ 96 ಶ್ರಾದ್ದಗಳಲ್ಲಿ ಇಲ್ಲಿ ಈಗ ಪ್ರಕೃತವಾಗಿ ಷಣ್ಣವತಿ ನಾಮಕನು ಅಂತ ಮನ್ವಾದು, ಯುಗಾದು, ಅಮ, ಸಂಕ್ರಾಂತಿ, ವೈದೃತಿ, ಪಕ್ಷ, ಅಷ್ಟಕ, ಶ್ರಾದ್ದ, ಷಣ್ಣವತ್ಯಂ ವಿಧೀಯತೆ ಅಂತ ಹೇಳಿಕೊಂಡು ಅದಕ್ಕೆ ಆ ಷಣ್ಣವತಿ ಶ್ರಾದ್ದಗಳನ್ನು ಕೂಡ ಹೇಳ್ತಾರೆ. ಅದರಲ್ಲಿ ಈ ಷಣ್ಣವತಿ ನಾಮಕನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ, ವಸು, ರುದ್ರ, ಆದಿತ್ಯ ಇವರೊಳಗೆ ಇದ್ದುಕೊಂಡು ವಸುರುದ್ರಾದಿ ಮುಖ್ಯವಾಗಿ ಶ್ರಾದ್ದಕ್ಕೆ ನಿಯಾಮಕರಾಗಿರತಕ್ಕಂಥವರು ವಸುರುದ್ರಾದಿತ್ಯರು. ಅದರಲ್ಲಿ ಭಗವಂತನ ಪ್ರದ್ಯುಮ್ನ ಸಂಘರ್ಷಣ ವಾಸುದೇವ ರೂಪದಿಂದಾಗಿ ಅವನಿರ್ತಾನೆ. ಅಲ್ಲಿ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಸು ರುದ್ರ ಆದಿತ್ಯರಲ್ಲಿ ನೆಲೆಸಿಕೊಂಡು ನಿತ್ಯದಲ್ಲಿಯೂ ಕೂಡ ಏನು ಉತ್ತಮವಾಗಿರತಕ್ಕಂತಹ ಭಕ್ತಿಯಿಂದ ಮಾಡತಕ್ಕಂತಹ ಪುಣ್ಯ ಕರ್ಮಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ, ಭಗವಂತ ಕರುಣಾಸಾಗರನಾಗಿರತಕ್ಕಂಥವನು. ಅಂತಹ ಕರುಣಾಸಾಗರನಾಗಿರತಕ್ಕಂತಹ ಭಗವಂತ ಪಿತೃಗಳಿಗೆ ಅಗಣಿತವಾಗಿರತಕ್ಕಂತಹ ಸುಖವನ್ನು ನೀಡಿ ಅವರಿಗೆ ಸುಖಪ್ರದನಾಗಿರ್ತಾನೆ. ಅವರನ್ನು ಎಲ್ಲ ಪೊರೆವನು ಎಲ್ಲ ಕಾಲದಲ್ಲಿ ಪಿತೃದೇವತೆಗಳನ್ನು ಕೂಡ ಪಾಲನೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಅಮ, ಮನು, ಯುಗ, ಕಾಂತಿ, ಜತೆ ಪಾಶ, ಮಹಾಲಯ, ತಿಸ್ರಾಷ್ಟಕ, ಇಲ್ಲಿ 12 ಅಮಾವಾಸ್ಯೆ, 12 ವೈದೃತಿ, 14 ಮನ್ವಾದಿಗಳು, 12 ವ್ಯತಿಪಾತ, 4 ಯುಗಾದಿ, 14 ಮಹಾಲಯ, 12 ಸಂಕ್ರಮಣ, 15 ಅಷ್ಟಕ ಶ್ರಾದ್ದಗಳು. ಅದರಲ್ಲಿ 3 ಮಾರ್ಗಶೀರ್ಷ ಬಹುಳ ಸಪ್ತಮಿ, ಅಷ್ಟಮಿ, ನವಮಿ, ಮತ್ತೊಂದು ಪುಷ್ಯ, ಇದರಲ್ಲಿ ಸಪ್ತಮಿ, ಅಷ್ಟಮಿ, ನವಮಿ. ಇದರಲ್ಲಿ ಒಟ್ಟಿಗೆ ಸೇರಿಕೊಂಡು 93 ಶ್ರಾದ್ದಗಳಾಗ್ತವೆ. ಈ 93 ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ ಷಣ್ಣವತಿ ಶ್ರಾದ್ದ ಅಂತ. ಈ ಷಣ್ಣವತಿ ಶ್ರಾದ್ದ ಅದರಲ್ಲಿ ಆ 93 ರೂಪಗಳಿಂದಾಗಿ ಭಗವಂತ ವಸು, ರುದ್ರ, ಆದಿತ್ಯ ಅಂತ ಹೇಳಿಕೊಂಡು ತಾನಿರ್ತಾನೆ. ಅದಾದ ಮೇಲೆ 94 ರೂಪಗಳು. ಇದರಲ್ಲಿ ಪಿತೃಗಳಿಗೆ ಪ್ರೀತಿಯಾಗಿರತಕ್ಕಂತಹದ್ದು 96 ಶ್ರಾದ್ದಗಳು. ಅದರಲ್ಲಿ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪಗಳು. ಹೀಗೆ ಆ ಷಣ್ಣವತಿ ರೂಪಗಳು ಭಗವಂತನ ಷಣ್ಣವತಿ ಶ್ರಾದ್ದ, ಅದಕ್ಕೆ ಸರಿಯಾಗಿರತಕ್ಕಂತಹ ಭಗವದ್ ರೂಪಗಳು. ಇದನ್ನು ನಿಯಾಮಕನಾಗಿ ಪಿತೃಗಳಿಗೆ ಅಗಣ್ಯ ಸುಖ ಭಗವಂತ ಆ ಪಿತೃದೇವತೆಗಳು ಯಾವುದೇ ಜನ್ಮವನ್ನು ಹೊಂದಿದ್ರೂ ಕೂಡ ನಾವು ಶ್ರಾದ್ದಾದಿಗಳನ್ನು ಮಾಡುವಂತಹದ್ದು ಯಾರಿಗೆ, ಯಾವುದಕ್ಕೆ ಅಂತ ಕೇಳಿದ್ರೆ ಪಿತೃದೇವತೆಗಳಿಗೆ ನಾವು ಶ್ರಾದ್ದಾದಿಗಳನ್ನು ಮಾಡುವಂತಹದ್ದು. ಅಂದರೆ ಪಿತೃದೇವತೆ ಉದ್ದೇಶವಾಗಿ ಶ್ರಾದ್ದಾದಿಗಳನ್ನು ಕೊಡುವಂತಹದ್ದು. ಪಿತೃದೇವತೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನು
ಆ ತತ್ತತ್ ಜೀವಗಳಿಗೆ ಅದನ್ನು ತಲುಪಿಸುವಂತಹ ಕಾರ್ಯವನ್ನು ಪಿತೃದೇವತೆಗಳು ಮಾಡ್ತಾರೆ. ಇಲ್ಲದಿದ್ದರೆ ಯಾರಿಗೋ ಆ ದೇವತೆಗಳು ಆ ಜೀವರಾಶಿ ಹೋದ್ಮೇಲೆ ಶ್ರಾದ್ದಾದಿಗಳು ಯಾರಿಗೆ ಅಂತ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಅಲ್ಲಿ ಪಿತೃ ದೇವತೆಗಳ ಉದ್ದೇಶವಾಗಿ ಅದನ್ನು ವಸು, ರುದ್ರ, ಆದಿತ್ಯ, ತನ್ಯಾಮಕವಾಗಿರತಕ್ಕಂಥ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಹೀಗೆ ಆ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡುವಂತಹದ್ದು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಪಿತೃಗಳಿಗೆ ಅಗಣ್ಯ ಸುಖವಿತ್ತು. ಅವರಿಗೆ ಪಿತೃದೇವತೆಗಳು ಪಿತೃಗಳು ಯಾವುದೇ ಜನ್ಮದಲ್ಲಿದ್ದರೂ ಕೂಡ ಭಗವಂತ ಅವರಿಗೆ ಶ್ರಾದ್ದದ ಈ ಮಾಡಿರತಕ್ಕಂತಹ ಶ್ರಾದ್ದದಿಂದಾಗಿ ಅವರಿಗೆ ಅನಂತವಾಗಿರತಕ್ಕಂತಹ ಸುಖವನ್ನು ನೀಡ್ತಾನೆ, ಸುಖವನ್ನು ಕೊಡುತ್ತಾನೆ. ಹೀಗೆ ಸುಖವನ್ನು ನೀಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಶ್ರಾದ್ದವನ್ನು ಮಾಡಿರತಕ್ಕಂಥವರಿಗೆ ಭಗವಂತ ಏನು ಮಾಡ್ತಾನೆ, ಅವರನ್ನು ಪಾಲನೆ ಮಾಡ್ತಾನೆ ಅಂತ ಹೇಳ್ತಾರೆ. ಶ್ರಾದ್ದ ಮಾಡಲೇಬೇಕಾಗಿರತಕ್ಕಂತಹದ್ದು. ಶ್ರಾದ್ದವನ್ನು ತ್ಯಾಗ ಮಾಡಲಿ, ಅದನ್ನು ಬಿಟ್ಟು ಬಿಡುವಂತಹ ವ್ಯವಸ್ಥೆಯನ್ನು ಹೇಳಲೇ ಇಲ್ಲ. ಶ್ರಾದ್ದಾದಿಗಳನ್ನು ಮಾಡಬೇಕು. ಶ್ರಾದ್ದಾದಿಗಳನ್ನು ಮಾಡಿ ಅದರಿಂದಾಗಿ ಆ ದೇವತೆಗಳು ಏನು ಮಾಡ್ತಾರೆ, ತತ್ತದ ಜೀವರಾಶಿಗಳಿಗೆ ಅದರ ಪುಣ್ಯ ಫಲವನ್ನು ಉಣ್ಣುವಂತೆ, ಅದರ ಸಿಗುವಂತೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಹೇಳುತ್ತಾರೆ. ಈ ಶ್ರಾದ್ದ ಮಾಡಿದವರನ್ನು ಅದೇ ರೀತಿಯಾಗಿ ಯಾರ ಉದ್ದೇಶವಾಗಿ ಶ್ರಾದ್ದಾದಿಗಳು ಆಗಿದೆಯೋ ಅಂಥವರಿಗೂ ಕೂಡ ಭಗವಂತ ಅನಂತ ಕಾಲದ ತನಕ ಅವರಿಗೆ ಸುಖವನ್ನು ನೀಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಸುತಪ ಏಕೋತ್ತರ ಸುಪಂಚಾಶತಾವರ್ಣ ಕರಳದಿ ಚತುರ್ವಿಂಶತಿ ಸತ್ವದಿ ಧಾತುಗಳಿದ್ದವನ ಅನವರತ ಅನಿರುದ್ಧ ಜತನ ಮಾಳ್ಪನು ಜಗದಿ ಜೀವ ಪ್ರಗತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳ ಅರ್ಚಿಸುವವರೆಂದರಿಂದ ಬಲ್ಲವರು. ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಈ ಜ್ಞಾನಸ್ವರೂಪಿಯಾಗಿರ್ತಕ್ಕಂತಹ ಜ್ಞಾನಸ್ವರೂಪಿಯಾಗಿರ್ತಕ್ಕಂತಹ ಭಗವಂತ, ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತ ಏಕೋತ್ತರ ಸ್ವಪಂಚಾಶತವರ್ಣ, ಏಕ ಉತ್ತರ ಪಂಚಾಶತ್ ಅಂದರೆ 51 ವರ್ಣಗಳು, ಅಜಾದಿ ವರ್ಣಗಳು. ಅದರಲ್ಲಿ ಭಗವಂತ ಇರ್ತಾನೆ. ಅಷ್ಟು ಮಾತ್ರವಲ್ಲದೆ 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಸೇರಿಕೊಂಡು 11 ಇಂದ್ರಿಯಗಳು. ಆ 11 ಇಂದ್ರಿಯಗಳಲ್ಲಿ ಅದಾದ ಮೇಲೆ 24 ತತ್ವಗಳು, 24 ತತ್ವಗಳನ್ನು ಕೂಡ ಇಲ್ಲಿ ಹೇಳ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದಾದ ಮೇಲೆ ಅದರಲ್ಲಿ ಅದಕ್ಕೆ ಮೂಲವಾಗಿರತಕ್ಕಂತಹದ್ದು. ಹೀಗೆ ಆ ತತ್ವಗಳಲ್ಲಿ ಅದಾದ ಮೇಲೆ 10 ಧಾತುಗಳಲ್ಲಿ, ಚತುರ್ವಿಂಶತಿ ತತ್ವಗಳಲ್ಲಿ ಧಾತುಗಳಿದ್ದು ಅನವರತ ಅನಿರುದ್ಧ. ಆ ಎಲ್ಲ ಧಾತುಗಳಲ್ಲಿಯೂ ಕೂಡ ಭಗವಂತ ಇದ್ದುಕೊಂಡು 51 ವರ್ಣಗಳು, 11 ಇಂದ್ರಿಯಗಳು, ತತ್ವಗಳು 24, ಮಾಂಸ, ರಕ್ತ, ಮಾಂಸ ಇತ್ಯಾದಿಗಳು 7. ಅದಾದ ಮೇಲೆ ವಾತ, ಪಿತ್ತ, ಕಫ ಇವು ಸೇರಿಕೊಂಡು 3, ಅಲ್ಲಿಗೆ 10. ಇದೂ ಕೂಡ 96 ಆಗ್ತದೆ. ಇಲ್ಲಿಗೆ 51, 11, 24, 10 ಇದು ಸೇರಿಕೊಂಡು 96. ಈ 96ರಲ್ಲಿಯೂ ಕೂಡ ಭಗವಂತ ನೆಲೆಸಿಕೊಂಡು ರಕ್ಷಣೆ ಮಾಡ್ತಾನೆ ಅಂತ. ಈ ದೇಹಾದಿಗಳಲ್ಲಿರತಕ್ಕಂತಹದ್ದು ಭಗವಂತ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾನು ಇದ್ದುಕೊಂಡು ಅಲ್ಲಿ ರಕ್ಷಣೆ ಮಾಡ್ತಾನೆ. ಈ ವಾತ, ಪಿತ್ತ, ಕಫಾದಿಗಳೂ ಕೂಡ ಅದು ಸಹಜವಾಗಿರತಕ್ಕಂತಹದ್ದು. ವಾತ ಪಿತ್ತಾದಿಗಳೂ ಕೂಡ ದೇಹದಲ್ಲಿ ಸಮಪ್ರಮಾಣದಲ್ಲಿರಬಾರ್ದು. ಅದು ಸಮಪ್ರಮಾಣದಲ್ಲಿರದೆ
ವಾತಪಿತ್ತಾದಿಗಳು ಸ್ವಲ್ಪ ಆದರೂ ಕೂಡ ಅದರ ವ್ಯತ್ಯಾಸ ಎಂಬುದು ಇರಲೇಬೇಕು. ವಾತಪಿತ್ತಾದಿ ಕಪಾದಿಗಳು ಸಮಾನವಾಯಿತು ಅಂತಾದರೆ ಅಲ್ಲಿಗೆ ವ್ಯಕ್ತಿಯಲ್ಲಿ ವ್ಯತ್ಯಾಸ ಆಯಿತು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ವಾತಪಿತ್ತಾದಿಗಳ ವ್ಯತ್ಯಾಸ ಸಹಜವಾಗಿ ಇರುವಂತಹದ್ದು ದೇಹದಲ್ಲಿ. ಇದು ಮೂರೂ ಕೂಡ ದೇಹದಲ್ಲಿ ಪ್ರಾಕೃತಿಕವಾಗಿ ಭಗವದ್ದತ್ತವಾಗಿ ಇರುವಂತಹದ್ದು. ಈ ಎಲ್ಲವುಗಳು ಕೂಡ ಭಗವಂತ ನಮ್ಮಲ್ಲಿದ್ದುಕೊಂಡು ಅವನು ನಿಯಾಮಕನಾಗಿ ಅವನನ್ನು ಈ ಭಗವಂತನ ಷಣ್ಣವತಿ ನಾಮಕನಾಗಿರತಕ್ಕಂತಹ ಭಗವಂತನನ್ನು 4 ಮೂರ್ತಿಗಳನ್ನು ಜ್ಞಾನಿಗಳು ಅದನ್ನು ಆರಾಧನೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆ ಭಗವಂತನ ರೂಪಗಳನ್ನು ಕೂಡ ಎಲ್ಲ ಈ ದೇಹಾದಿಗಳಲ್ಲಿದ್ದುಕೊಂಡು ಅದೇ ರೀತಿಯಾಗಿ ಉಳಿದಂತಹ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಭಗವಂತ ಇದ್ದುಕೊಂಡು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನ ಕಾರುಣ್ಯವನ್ನು ಇಲ್ಲಿ ಹೇಳ್ತಾರೆ. ಅಬುಜಾಂಡೋದರನು ವಿಪಿನದಿ ಶಬರಿ ಎಂಜಲನುಂಡ ಗೋಕುಲದಲ್ಲಿ ಅಬಲರನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತ ಭುಂಜಿಸಿದ ಸ್ವರಮಣ ಕುಭುಜಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮಫಲ. ಇಲ್ಲಿ ಹೇಳ್ತಾರೆ ಆ ಭಗವಂತನ ಕರುಣೆ ಎಲ್ಲಿಯ ತನಕ ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಭಗವಂತ ತಸ್ಯೋದರಸ್ಥ ಜಗದಸ್ಥದ ಮಂದಸಾಂದ್ರ ಅಂತ ಹೇಳಿಕೊಂಡು ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಧಾರಣೆ ಮಾಡಿರತಕ್ಕಂಥವನು. ಅಬುಜಾಂಡೋದರನು ಆ ಬ್ರಹ್ಮಾಂಡವನ್ನು ಉದರದಲ್ಲಿ ಧಾರಣೆ ಮಾಡಿ ಅದನ್ನು ಧಾರಣೆ ಮಾಡಿರತಕ್ಕಂಥವನು. ಅಂತಹ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ವಿಪನದಿ ಕಾಡಿನಲ್ಲಿ ಶಬರಿ ಕೊಟ್ಟಿರತಕ್ಕಂತಹ ಏನು ಫಲವನ್ನು ಸ್ವೀಕಾರ ಮಾಡಿದ. ಶಬರಿಯ ಕೊಟ್ಟಿರತಕ್ಕಂತಹ ವ್ಯವಸ್ಥೆಯನ್ನು ಮಯಾದ ವಿವಿಧಂ ವನ್ಯಂ ಸಂಜಿತಂ ಪುರುಷರ್ಷಭ ತದಾರ್ಥೇ ಪುರುಷವ್ಯಾಘ್ರ ಪಂಪಾಯ ಸ್ಥಿರ ಸಂಭವಂ ಅಂತ ಹೇಳಿಕೊಂಡು ಶಬರಿ ಫಲಮೂಲಾದಿಗಳನ್ನು ಕೊಟ್ಲು. ಅದನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ. ಅದಾದ ಮೇಲೆ ಗೋಕುಲದಲ್ಲಿ ಗೋಪಿಕಾಸ್ತ್ರೀಯರು ಕೊಟ್ಟಿರತಕ್ಕಂತಹದ್ದನ್ನು ಭಗವಂತ ಸ್ವೀಕಾರ ಮಾಡಿದ. ಅದಕ್ಕೆ ಅದಾದ ಮೇಲೆ ಹೇಳ್ತಾರೆ ಋಷಿಪತ್ನಿಯರು ಕೊಟ್ಟಿರತಕ್ಕಂತಹ ಅನ್ನವನ್ನು ಅದನ್ನು ಸ್ವೀಕಾರ ಮಾಡಿದ ಭಗವಂತ. ಋಷಿಪತ್ನಿಯರು ಕೊಟ್ಟನ್ನ ಸುಭುಜ ತಾ ಭುಂಜಿಸಿದ ಭಗವಂತ ಅದನ್ನು ಸ್ವೀಕಾರ ಮಾಡಿದ. ಸ್ವರಮಣ ಕುಬ್ಜೆ ಶಾಪದಿಂದಾಗಿ ಅವಳು ಏನು ಭಗವಂತನಿಗೆ ಗಂಧವನ್ನು ಅರ್ಪಣೆ ಮಾಡಿದ್ದು. ಆ ಗಂಧವನ್ನು ಭಗವಂತನಿಗೆ ಸ್ವೀಕಾರ ಕೊಟ್ಟದ್ರಿಂದಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡಿ ಏನು ಮಾಡಿದ ಅಂತ ಕೇಳಿದ್ರೆ ಒಲಿದ ವಿಬುಧ ಸೇವಿತ. ಆ ಭಗವಂತ ಜ್ಞಾನಿಗಳಿಂದ ಸೇವಿಸಲ್ಪಟ್ಟನು. ಅಂತಹ ಜ್ಞಾನಿಗಳಿಂದ ಸೇವಿಸಲು ಯೋಗ್ಯನಾಗಿರತಕ್ಕಂತಹ ಭಗವಂತ ನಾವು ಸಮರ್ಪಿಸುವಂತಹ ಕರ್ಮಬಲವನ್ನು ಏನು ಕರ್ಮದ ತ್ಯಾಗವನ್ನು ಭಗವಂತ ಸ್ವೀಕಾರ ಮಾಡದೇ ಇರ್ತಾನ, ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಭಗವಂತನಿಗೆ ಬೇಕಾದಷ್ಟು ಪ್ರಮಾಣವನ್ನು ಕೂಡ ಕೊಡ್ತಾರೆ. ಭಗವಂತ ಯಾವ ಕಾಲಕ್ಕೂ ಕೂಡ ಶುಭಂ ವಿಭತ್ಯ ಸೌನಿತ್ಯಂ ನಾ ಶುಭಂ ಸಹರಿಪ್ಯವೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಕ್ವಚಿತ್ ಅಂತ ಹೇಳಿಕೊಂಡು ಪದ್ಮಪುರಾಣದ ಮಾತನ್ನು ಹೇಳ್ತಾರೆ. ಅಸೌ ಭಗವಾನ್ ಶುಭಂ ಪಿಬತಿ. ಅವನು ಯಾವತ್ತೂ ಕೂಡ ಶುಭ ಫಲವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ನಾ ಶುಭಂ ಸಹರಿಪ್ಯವೇತ್. ಅಶುಭ ಫಲವನ್ನು ಯಾವತ್ತೂ ಕೂಡ ಸ್ವೀಕಾರ ಮಾಡುವುದೇ ಇಲ್ಲ. ಪೂರ್ಣಾನಂದಮಯಸ್ಯಾಸ್ಯ ಅಂತಹ ಭಗವಂತ ಪೂರ್ಣಾನಂದನಾಗಿರತಕ್ಕಂಥವನು. ಚೇಷ್ಟಾನ ಜ್ಞಾಯತೆ. ಅವನ ಚೇಷ್ಟಾದಿಗಳನ್ನು ಯಾರೂ ಕೂಡ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಭಗವಂತ ನಾವು ಸಮರ್ಪಣೆ ಮಾಡುವಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ.
ಯಾಕೆ ಅಂತ ಕೇಳಿದ್ರೆ ಅದರ ದೃಷ್ಟಾಂತವನ್ನೇ ಕೊಡ್ತಾರೆ. ಅವನು ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಪಾಲನೆ ಮಾಡುವವನು ಶಬರಿ ನೀಡಿರತಕ್ಕಂತಹ ಹಣ್ಣನ್ನು ಸ್ವೀಕಾರ ಮಾಡಿದ. ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಅವರು ಮಾಡಿರತಕ್ಕಂತಹ ಪ್ರಾರ್ಥನೆಗೆ ಒಲಿದ. ಅದಾದ ಮೇಲೆ ವಿಪ್ರಪತ್ನಿಯರು ಕೊಟ್ಟಿರತಕ್ಕಂತಹ ಅನ್ನವನ್ನು ಸ್ವೀಕಾರ ಮಾಡಿದ. ಕುಬ್ಜಾಗಂಧಾನುಲಿಪ್ತಾಂಗ ಅಂತ ಕುಬ್ಜೆ ಕೊಟ್ಟಿರತಕ್ಕಂತಹ ಗಂಧಾದಿಗಳನ್ನು ಸ್ವೀಕಾರ ಮಾಡಿ ಅದನ್ನು ಹಚ್ಚಿಕೊಂಡು ಅವಳ ತ್ರಿವಕ್ರೆಯನ್ನು, ಅವಳ ಮೂರು ಕಡೆಯಲ್ಲಿ ವಕ್ರತೆಯಿಂದ ಕೂಡಿತ್ತು, ಆ ವಕ್ರತೆಯನ್ನು ಪರಿಹರಿಸಿದ. ಹೀಗೆ ಭಗವಂತ ಯಾವ ಭಕ್ತರು ಯಾರು ಭಗವಂತನನ್ನು ಅನನ್ಯವಾಗಿ ಅವನನ್ನು ಸೇವೆ ಮಾಡ್ತಾರೆ, ಅವನು ಒಂದೇ ಮನಸ್ಸಿನಿಂದ ಅವನನ್ನು ಕೊಂಡಾಡ್ತಾರೆ, ಅಂಥವರ ಎಲ್ಲ ಅನುಗ್ರಹವನ್ನು ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಇಲ್ಲಿ ಪ್ರಮಾಣವನ್ನು ನಮಗೆ ಕೊಡ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು ನಮಗೆ ತೋರಿಸಿದರು. ಇಲ್ಲಿ ತಥ್ಯಾನ ಭವೈಕರಸಂ ರಘುನಾಥವೇತ್ತಿ ಸೋಚಿಷ್ಟ ಮೂಲ ಬಲದ ಶಬರಿ ವಿಭರ್ತಿ. ಇಲ್ಲಿ ಉಚ್ಚಿಷ್ಟ ಶಬ್ದಕ್ಕೆ ಏನು ಎಂಜಲು ಅಂತ ಅರ್ಥವನ್ನು ಹೇಳಲಿಲ್ಲ. ಮತ್ತೆ ಅವಳು ಅವನಿಗೋಸ್ಕರವಾಗಿ ರಾಮನಿಗೋಸ್ಕರವಾಗಿ ತಾನು ಫಲಾದಿಗಳನ್ನು ಇಟ್ಟುಕೊಂಡು ಆ ರಾಮನಿಗೆ ಕೊಡಬೇಕು ಅಂತ ಹೇಳಿಕೊಂಡು ಶಬರಿ ಕನ್ಯಕಾ ಶುದ್ಧ ಪತ್ಯವು ಉಪರತೆ ಶುಭ ವಿರಕ್ತ ಸರ್ವಕಾಮೇಭ್ಯೋ ಭಗವದ್ಭಕ್ತಿಭೂಷಣ ಅಂತ ಹೇಳಿಕೊಂಡು ಅವರ ಎಲ್ಲ ಅವಳಿಗೋಸ್ಕರವಾಗಿ ಭಗವಂತನಿಗೋಸ್ಕರವಾಗಿ ಅವಳು ಕಾಯ್ತಾ ಇದ್ದು ಈ ರೀತಿಯಾಗಿ ತಾನು ಅವಳ ಒಳಗಿರತಕ್ಕಂತಹ ಭಕ್ತಿಯನ್ನು ರಾಮದೇವರಿಗೆ ಅವಳು ಅರ್ಪಿಸಿದ್ಲು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಇಲ್ಲಿ ಹೇಳಿದರು. ಶ್ರಾಂತೋ ಬಭುಕ್ಷಿತೋ ವೀರ ಶತಮಾನ ಭಗವಂತನಿಗೆ ಒಳ್ಳೆಯ ಫಲಾದಿಗಳನ್ನು ಒಳ್ಳೆಯ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು ಎಂಬುದಾಗಿ ಇಲ್ಲಿ ನಮಗೆ ಎಲ್ಲ ದೃಷ್ಟಾಂತಗಳ ಮೂಲಕವಾಗಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಆ ರಮಾದಿಗಳ ಆನಂದ ಅದು ಭಗವಂತನ ಆನಂದಕ್ಕೆ ಸಮಾನವೋ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾರೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷಕ್ಕೆ ಎಣೆಯಿರಿಸುವುದು ರಮಾಬ್ಜಭವ ಶಕ್ರಾದಿಗಳ ಸುಖವು ಉಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಕೊಂಬ ಅನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಬಂದದಲ್ಲಿ ಹೇಳ್ತಾರೆ. ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ರಮಾ ಬ್ರಹ್ಮಾದಿಗಳ ಆನಂದ ಭಗವಂತನ ಆನಂದಕ್ಕೆ ಕಿಂಚಿತ್ತೂ ಕೂಡಲೇ ಅದು ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಅದು ಭಗವಂತನ ಆನಂದ ಅದು ಅಗಣಿತವಾಗಿರತಕ್ಕಂತಹದ್ದು, ಅನಂತವಾಗಿರತಕ್ಕಂತಹದ್ದು, ಅಕ್ಷಯವಾಗಿರತಕ್ಕಂತಹದ್ದು. ಅವನ ಆನಂದ ಈ ಯಾರ ಆನಂದಾದಿಗಳ ವ್ಯವಸ್ಥೆಗೂ ಸರಿಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಳ್ತಾರೆ. ಗಣನೆ ಇಲ್ಲದ ಪರಮ ಸುಖ, ಭಗವಂತನ ಸುಖ ಎಂತಹದ್ದು ಅಂತ ಕೇಳಿದ್ರೆ ಅದು ಲೆಕ್ಕಕ್ಕೇನೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂತಹದ್ದು. ಅದನ್ನು ನಾವು ಲೆಕ್ಕ ಮಾಡಿ ತಿಳ್ಕೊಳ್ತೇನೆ, ಸಾಧ್ಯವೇ ಇಲ್ಲ. ಲೆಕ್ಕ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸುಖ ಭಗವಂತನದ್ದು. ಅದಾದ ಮೇಲೆ ಪರಮ ಸುಖ ಸದ್ಗುಣಗಣಗಳ ಭಗವಂತನ ಗುಣಗಳು ಅದು ಯಾವ ಅಂಶಕ್ಕೂ ಕೂಡ ರಮಾ ಬ್ರಹ್ಮಾದಿಗಳ ಶಿವಾದಿಗಳ ಯಾವ ಸುಖಕ್ಕೂ ಕೂಡ ಅದು ಸಾಟಿಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೇಳ್ತಾರೆ ವಿಷಯಾನುಭವಗಳನ್ನು ಮಾಡ್ತಾ 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 ಮೈ ಮರೆತು ಕೃಷ್ಣಾರ್ಪಣ ಅಂತ ಹೇಳಿದರೆ ನಾವು ಏನಾಗ್ತದೆ ಅಂತ ಕೇಳಿದ್ರೆ ಆ ಎಲ್ಲವನ್ನೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಅಂದರೆ ಭಗವಂತನ ಸುಖ ಅನಂತವಾಗಿರತಕ್ಕಂತಹದ್ದು. ಅಂತಹ ಭಗವಂತನ ಸುಖ, ಆ ಬ್ರಹ್ಮಾದಿಗಳ ಸುಖ ಭಗವಂತನ ಸುಖದ ಮುಂದೆ ಯಾವುದಕ್ಕೂ ಕೂಡ ಅದು ಸಮಾನವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ಮೇಲೆ
ಅದಕ್ಕೆ ಹೇಳ್ತಾರೆ, ಪ್ರಮಾಣವನ್ನು ಕೂಡ ಕೊಡುತ್ತಾರೆ. ಹೀಗೆ ಆ ಭಗವಂತ ಭಕ್ತರು ಕೊಡುವಂತಹದ್ದನ್ನು ಭಗವಂತ ಭಕ್ತಿಯಿಂದ ಸಮರ್ಪಿಸಿದನ್ನು ನಾವು ಸಮರ್ಪಿಸಿದೆವು ಅಂತ ಹೇಳಿದ್ರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ವಿವಶನಾಗಿ ತಾನು ಭಕ್ತಿಯಿಂದ ಆರಂಭದಲ್ಲಿ ನಾವು ನೋಡಿದ್ದೇವಲ್ವ, ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಅಂತ. ನಾವು ಮೈ ಮರೆತು ಪೂರ್ಣವಾಗಿ ಎಚ್ಚರ ತಪ್ಪಿಕೊಂಡು ಮೈ ಮೇಲೆ ಎಚ್ಚರವನ್ನು ಪ್ರಜ್ಞೆಯನ್ನು ತಪ್ಪಿ, ಅಂದರೆ ಪೂರ್ಣವಾಗಿ ಭಗವಂತನಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ನಾವು ಕೃಷ್ಣಾರ್ಪಣ ಅಂತ ಎಂಬುದಾಗಿ ನಾವು ನೀಡಿದೆವು ಅಂತ ಹೇಳಿದರೆ ಭಗವಂತ ನಿಶ್ಚಯವಾಗಿಯೂ ಕೂಡ ಅದಕ್ಕೆ ಅನುಗ್ರಹಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ನಮಗೆ ಜಗನ್ನಾಥದಾಸರು ಅದರ ಪ್ರಮಾಣವನ್ನು ಬಹಳ ಚೆನ್ನಾಗಿ ಅದನ್ನು ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಆ ಭಗವಂತನ ಕಾರುಣ್ಯ, ಭಗವಂತನ ಅನಂತವಾಗಿರತಕ್ಕಂತಹ ಅಪರಿಮಿತವಾಗಿರತಕ್ಕಂತಹ ಕಾರುಣ್ಯದ ವಿಚಾರವನ್ನು, ಅದೇ ರೀತಿಯಾಗಿ ಭಗವಂತನ ಸುಖ ಅದು ರಮಾ ಬ್ರಹ್ಮಾದಿಗಳ ಸುಖದ ಕಿಂಚಿತ್ತು ಅದರ ಸಂಪರ್ಕವೇ ಇಲ್ಲ, ಅನಂತವಾಗಿರತಕ್ಕಂತಹದ್ದು ಎಂಬಂತಹ ವಿಚಾರವನ್ನು ಆ ಜಗನ್ನಾಥದಾಸರು ಭೋಜನ ಸಂಧಿಯ ವ್ಯವಸ್ಥೆಯಲ್ಲಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಜಯತೀರ್ಥರ ಆರಾಧನಾ ನಿಮಿತ್ತವಾಗಿ ಜಯತೀರ್ಥರ 1-2 ಚಿಂತನೆಗಳನ್ನು ನೋಡುವಂತಹ ಪ್ರಯತ್ನ. ಜಯತೀರ್ಥರನ್ನು ಸ್ತೋತ್ರ ಮಾಡುವಾಗ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅಂತ ಹೇಳಿಕೊಂಡು ಅವರ ಸ್ತೋತ್ರವನ್ನು, ಅವರ ಶಕ್ತಿಯನ್ನು ಅದರಲ್ಲಿ ಹೇಳ್ತಾರೆ. ಎಂತಹದ್ದು ಜಯತೀರ್ಥರ ಸಾಮರ್ಥ್ಯ ಅಂತ ಕೇಳಿದ್ರೆ, ಚಿತ್ರೈ ಪದೈಶ್ಚ ಗಂಭೀರೈ ಅಂತ ಜಯತೀರ್ಥರ ಮಾತನ್ನು ನಾವು ನೋಡಬೇಕು. ಟೀಕಾರಾಯರು ಅಂತ ನಾವು ಜಯತೀರ್ಥರನ್ನು ಕರಿತೇವೆ. ಟೀಕೆಯನ್ನು ಅಂದರೆ ವ್ಯಾಖ್ಯಾನವನ್ನು ಮಾಡಿದವರೆಲ್ಲರೂ ಕೂಡ ಟೀಕಾ ಅಂತ ಟೀಕೆಯನ್ನು ಬೇಕಾದಷ್ಟು ಜನ ಬರೆದಿದ್ದಾರೆ. ಪದ್ಮನಾಭಾದಿ ತೀರ್ಥರು, ಅದೇ ರೀತಿಯಾಗಿ ಬೇರೆ ಅನಂತರ ಬಂದಿರತಕ್ಕಂಥವರು ಕೂಡ ಟೀಕಾದಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಆ ಜಯತೀರ್ಥರಿಗೆ ಮಾತ್ರ ಟೀಕಾಕೃತ್ಪಾದರು ಅಂತ ಎಂಬಂತಹ ಹೆಸರು ಅದು ಅನ್ವರ್ಥವಾಗಿ ಬಂದಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದ್ರೆ, ಜಯತೀರ್ಥರು ಆಚಾರ್ಯರ ಮಧ್ವರ ಏನು ಭಾಷ್ಯ ಇದೆ, ಆ ಭಾಷ್ಯವನ್ನು ಬಹಳ ಅದ್ಭುತವಾಗಿ ಅದನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಒಂದು ವೇಳೆ ಜಯತೀರ್ಥರ ಆಚಾರ್ಯರ ಮಾತುಗಳು ಅದು ಅರ್ಥ ಆಗೋದು ಇಲ್ಲ. ಅದಕ್ಕೆ ಏನು ಬೇಕು ಅಂತ ಕೇಳಿದರೆ, ಮುಖ್ಯವಾಗಿ ಜಯತೀರ್ಥರಂತಹ ಜ್ಞಾನಿಗಳ ಟೀಕೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮಗೆ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಜಯತೀರ್ಥರನ್ನು ನಾವು ನೋಡುವುದು ಅಂತಾದರೆ ಅವರ ಅನೇಕವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ಅನೇಕವಾಗಿರತಕ್ಕಂತಹ ರಚನೆ ಮಾಡಿರತಕ್ಕಂತಹ ಗ್ರಂಥಗಳಲ್ಲಿ ತತ್ವನಿರ್ಣಯದಲ್ಲಿ ಜಯತೀರ್ಥರು ಒಂದು ಮಾತನ್ನು ಹೇಳುತ್ತಾರೆ. ಆಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ವಿಶ್ವಸ್ಯೋದಯ ಮಾತನೋದಿರದಂ ಪ್ರಾಣಂ ವಿದತ್ತೇ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನ ಬಲಂ ವ್ಯಕ್ತಿರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪರದಯೇ ಕಲ್ಪಾವಸಾನೇ ಜಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಹೀಗೆ ಜಯತೀರ್ಥರನ್ನ ಸ್ತೋತ್ರ ಮಾಡ್ತಾರೆ. ಜಯತೀರ್ಥರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಂ ದೇವೇ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತ ಭಗವಂತನನ್ನ ಬಹಳ ಆತ್ಯಂತವಾಗಿ ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥವನು ಎಂಬುದಾಗಿ ಅವರು ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಭಗವಂತನನ್ನ ಸ್ತೋತ್ರವನ್ನು ಮಾಡಿರತಕ್ಕಂತಹ ವಿಚಾರಗಳು ತುಂಬ ಅವರ ಒಂದೊಂದು ಮಾತಿಗೆ
ಅನೇಕ ರೀತಿಯಾಗಿರತಕ್ಕಂತಹ ನಾವು ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ಯಾಕೆ ಅಂತ ಕೇಳಿದರೆ ಅವರು ಆಚಾರ್ಯರು ಸೂತ್ರಪ್ರಾಯವಾಗಿ ಹೇಳಿದ್ದಾರೆ. ಅದನ್ನು ಜಯತೀರ್ಥರು ವ್ಯಾಸರ ಆಂತರ್ಯ, ಅದೇ ರೀತಿಯಾಗಿ ಭಾಷ್ಯಕಾರರಾಗಿರ್ತಕ್ಕಂತಹ ಆಚಾರ್ಯರ ಆಂತರ್ಯ, ಇದೆಲ್ಲವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿರತಕ್ಕಂತಹ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ನಾವು ಜಯತೀರ್ಥರನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಎಂಬಂತಹ ವ್ಯಾಖ್ಯಾನವನ್ನು ನಾವು ಅವಲೋಕನ ಮಾಡಿದೆವು ಅಂತ ಹೇಳಿದರೆ ಗೊತ್ತಾಗ್ತದೆ. ಅದರಲ್ಲಿ ಜಯತೀರ್ಥರ ಪಾಂಡಿತ್ಯ ಎಂತಹ ಅದ್ಭುತವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಇನ್ನೊಂದು ಜಯತೀರ್ಥರು ಮಾಡಿರತಕ್ಕಂತಹ ವಿಷಮಪದ ವಿವೃತ್ತಿ ಅಂತ ನಾವದನ್ನು ರೂಢಿಯಿಂದಾಗಿ ಸುಧಾ ಅಂತ ಕರಿತೇವೆ. ಆದರೆ ಜಯತೀರ್ಥರು ಅದನ್ನು ಅವರು ಆ ಗ್ರಂಥಗಳ ಎಲ್ಲ ಪಾದಗಳ ಅಧ್ಯಾಯಗಳ ಕೊನೆಯಲ್ಲಿ ಅವರು ಏನು ಬರೀತಾರೆ ಅಂತ ಕೇಳಿದರೆ ವಿಷಮಪದ ವಾಕ್ಯಾರ್ಥ ವಿವೃತ್ತಿ ಅಂತ ಎಂಬುದಾಗಿ ಅದಕ್ಕೆ ಅರ್ಥವನ್ನು ಅದರ ಶಬ್ದವನ್ನು ಅದರಲ್ಲಿ ಹೇಳ್ತಾರೆ. ಅಂದರೆ ವಿಷಮಪದ ವಾಕ್ಯಾರ್ಥ ವಿವೃತ್ತಿ ಅಂತ ಅಷ್ಟು ಅದ್ಭುತವಾಗಿರತಕ್ಕಂತಹ ಒಬ್ಬ ಪಂಡಿತ ಅಂತ ಅನಿಸಿಕೊಳ್ಳಬೇಕು ಅಂತಾದರೆ ಎಲ್ಲಿಯ ತನಕ ಬಂದಿದೆ ಅಂತ ಹೇಳಿದರೆ, ಎಲ್ಲಿ ಜಯತೀರ್ಥರ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದಾರೆ, ಅದರ ಪಾಠ ಪ್ರವಚನಾದಿಗಳನ್ನು ಎಷ್ಟು ಮಾಡ್ತಾ ಇದ್ದಾನೆ, ಅದರ ಮೂಲಕವಾಗಿ ಒಬ್ಬನನ್ನು ನಾವು ಅಳೆಯುವಂತಹ, ಅಂದರೆ ಅವನ ಜ್ಞಾನವನ್ನು ಅಳೆಯುವಂತಹ ವ್ಯವಸ್ಥೆ. ಇದು ಜ್ಞಾನಕ್ಕಿರತಕ್ಕಂತಹ ಮಹತ್ವ. ಯಾಕೆ ಅಂತ ಕೇಳಿದರೆ ಜಯತೀರ್ಥರ ಆ ವಾಕ್ಶಕ್ತಿ, ಆ ಲೇಖನ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದರೆ ಆ ಇಡೀ ಏನು ವೈಯಾಕರಣರು, ಸಾಂಖ್ಯರು, ಅದೇ ರೀತಿಯಾಗಿ ವೈಶೇಷಿಕರು, ಬೇರೆ ಬೇರೆ ಮತಗಳು ಎಷ್ಟೆಷ್ಟು ಮತಗಳು ಬಂದಿವೆ, ಆ ಎಲ್ಲ ಮತಗಳನ್ನು ಕೂಡ ಬಹಳ ಅದ್ಭುತವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಒಬ್ಬ ಪರನೂ ಕೂಡ ಆಯಾಯ ವಿಚಾರಗಳಲ್ಲಿ ನಿಷ್ಣಾತನಾಗಿರ್ತಕ್ಕಂಥವನು ಕೂಡ ಅಷ್ಟು ಪಾಂಡಿತ್ಯ, ಅಷ್ಟು ವಿಚಾರವನ್ನು ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ಆದರೆ ಜಯತೀರ್ಥರು ಟೀಕಾಕೃತ್ಪಾದರು ಮಾತ್ರ ಆ ಒಂದೊಂದು ಮಾತುಗಳನ್ನು ಕೂಡ ಆ ವೈಶೇಷಿಕರ ಇನ್ನಿತರ ಎಲ್ಲ ವಿಚಾರಗಳನ್ನೂ ಕೂಡ ಅದನ್ನು ಪೂರ್ಣವಾಗಿ ನಮ್ಮ ಮುಂದೆ ತೆರೆದಿಟ್ಟು ಅದನ್ನು ನಮ್ಮ ಮುಂದೆ ಅರ್ಥಪಡಿಸ್ತಾರೆ. ಅದರಲ್ಲಿ ಒಂದು ಸಣ್ಣ ಮಾತನ್ನು ನಾವು ನೋಡುವುದು ಅಂತಾದರೆ ಜಯತೀರ್ಥರು ಮಾಡಿರತಕ್ಕಂತಹ ಪ್ರಮಾಣ ಪದ್ಧತಿ ಅಂತ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಏನು ಪ್ರಮಾಣಗಳು ಅಂತ ಕೇಳಿದರೆ, ನಾವು ಸಿದ್ಧಾಂತಿಗಳು ಒಪ್ಪಿಕೊಳ್ಳುವಂತಹ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ವಿಚಾರವನ್ನು ನಾವು ನೋಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಅದರಲ್ಲಿ ಆ ಅನುಮಾನವನ್ನು ಮಾಡಿದ ಮೇಲೆ ಆಗಮ ಅಂತ ಒಂದು, ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಅಂದರೆ ಪ್ರತ್ಯಕ್ಷದಲ್ಲಿ ಸೇರಿಸುವಂತಹದ್ದು ಏನು ಪ್ರಮಾಣದಲ್ಲಿ ಹೇಳ್ತಾರೆ. ಅದರಂತಹ ಆ ಪ್ರಮಾಣ ನಿರ್ದೋಷ ಶಬ್ದ ಆಗಮ ಅಂತ ಹೇಳಿಕೊಂಡು ಅತ್ಯಂತ ನಿರ್ದಿಷ್ಟವಾಗಿರತಕ್ಕಂತಹ ಶಬ್ದ ಅದು ಆಗಮ. ಆಗಮ ಶಬ್ದಕ್ಕೆ ಯಾವುದು? ವೇದಗಳು ಅಂತ ಅರ್ಥ. ಇಂತಹ ವೇದಗಳು ನಿರ್ದಿಷ್ಟವಾಗಿರತಕ್ಕಂತಹದ್ದು ಎಂಬುದನ್ನು ಪ್ರಸ್ತುತಪಡಿಸ್ತಾರೆ. ಅದಾದ ಮೇಲೆ ಅದೇ ಜಯತೀರ್ಥರು ತಮ್ಮ ಅಹಂಕಾರ ಖಂಡನೆಯನ್ನು ಕೂಡ ಸುಧಾಗ್ರಂಥದಲ್ಲಿ ಸುಧಾಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಂಡು ಆರಂಭದಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಕ್ಕೆ ವಿಷದ ಪ್ರಭಾಜಾಲೋಲ್ಲಾಸೋಪಾತ ಸಕಲಾವದ್ಯ ತಮಸೆ ಅಂತ ಹೇಳಿಕೊಂಡು ಅವರು ಸ್ತೋತ್ರವನ್ನು ಮಾಡ್ತಾರೆ. ಅದೇ ವ್ಯವಸ್ಥೆಯಲ್ಲಿ ಮುಂದೆ ಬಂದಾಗ ನ ಶಬ್ದಾದೋ ಗಾಢ ನ ಚ ಮೆದಿಗವರ್ಚಾಸು ಚತುರ ನ ಚ ನ್ಯಾಯೇ ಪ್ರೌಢ ನ ಚ ವೇದ್ಯಾ ಅಪಿ ವಯಂ. ನಾನು ಏನಾದರೂ ಕೂಡ, ನಾವು ಯಾವುದರಲ್ಲೂ ಕೂಡ ಪರಿಣತಿಯನ್ನು ಹೊಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿಯ ತನಕ ಅಂತ ಕೇಳಿದರೆ, ನ ಶಬ್ದಾಬ್ಧೋ ಗಾಢ, ಶಬ್ದ ಪ್ರಪಂಚದಲ್ಲಿ ನಮ್ಮಲ್ಲಿ ಪಾಂಡಿತ್ಯ ಇಲ್ಲ. ಜಯತೀರ್ಥರಂತಹ ಜ್ಞಾನಿಗಳು, ಸಾಕ್ಷಾತ್ ಇಂದ್ರಾಂಶ ಸಂಬೋಧರಾಗಿರತಕ್ಕಂತಹ ಜಯತೀರ್ಥರು
ಅವರು ತಮ್ಮ ಅಹಂಕಾರ ಖಂಡನೆಯನ್ನ ಮಾಡ್ತಾ ಇದ್ದಾರೆ ಸುಧಾಗ್ರಂಥದಲ್ಲಿ. ನ ಶಬ್ದಾಬ್ದೌಗಾಢ ನಚ ನಿಗಮ ಚರ್ಚಾಸು ಚತುರ. ನಮಗೆ ಆಗಮಾದಿಗಳ ಪಾಂಡಿತ್ಯ, ಆಗಮದ ವಿಚಾರಗಳಲ್ಲಿ ನಮಗೆ ಪಾಂಡಿತ್ಯ ಇಲ್ಲ. ನಚ ನಿಗಮ ಚರ್ಚಾಸು ಚತುರ ನಚ ನ್ಯಾಯೇ ಪ್ರೌಢ. ನ್ಯಾಯಶಾಸ್ತ್ರದಲ್ಲಿ ನಮ್ಮಲ್ಲಿ ಪಾಂಡಿತ್ಯ ಇಲ್ಲ. ನ್ಯಾಯಶಾಸ್ತ್ರವನ್ನ, ಪರಕೀಯರ ಆ ನ್ಯಾಯವನ್ನ ಪೂರ್ಣವಾಗಿ ಖಂಡನೆ ಮಾಡಿ ಅದಕ್ಕೆ ಅಲ್ಪ ಪೂರ್ಣ ವಿರಾಮವನ್ನು ಇಟ್ಟಿರತಕ್ಕಂಥವರು ಜಯತೀರ್ಥರು. ನಚ ನ್ಯಾಯೇ ಪ್ರೌಢ ನಚ ವಿಧದ ವೇದ್ಯಾ ಅಪಿ ವಯಂ. ನನಗೆ ಯಾವುದನ್ನು ಮುಖ್ಯವಾಗಿ ತಿಳ್ಕೊಳ್ಳಬೇಕೋ ಅದನ್ನೂ ಕೂಡ ತಿಳ್ಕೊಳ್ಳಿಲ್ಲ. ನಚ ವಿಧದ ವೇದ್ಯಾ ಅಪಿ ವಯಂ ಕಿಮಪಿ ಚ ವದತೋಪಿ ಮಹತಾಂ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ. ನಾವೇನಾದರೂ ಕೂಡ ಹೇಳ್ತಾ ಇದ್ದೇನೆ ಅಂತಾದ್ರೆ ಅದು ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಹ. ಗುರುಗಳಾಗಿರತಕ್ಕಂತಹ ಆಚಾರ್ಯ ಮಧ್ವರು, ಅದಕ್ಕಿಂತಲೂ ಕೂಡ ಮೂಲರಾಗಿರತಕ್ಕಂಥ ಹೀಗೆ ಏನಾದರೂ ಕೂಡ ನಮ್ಮ ಮಾತಿನಿಂದ ಏನಾದರೂ ಹೇಳ್ತಾ ಇದ್ದೇವೆ ಅಂತಾದರೆ ಅದು ಗುರುಗಳ ಕಾರುಣ್ಯ. ಈ ರೀತಿಯಾಗಿ ತಮ್ಮ ಸುಧಾಗ್ರಂಥದ ಆರಂಭದಲ್ಲಿ ಸ್ವಾಹಂಕಾರ ಖಂಡನೆಯನ್ನು ಮಾಡಿಕೊಂಡು ಜಯತೀರ್ಥರು ತುಂಬ ಎತ್ತರವಾಗಿರತಕ್ಕಂತಹ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಜಯತೀರ್ಥರನ್ನ ಕೇವಲ ನಾವು ಏನೋ ಒಂದು 10 ನಿಮಿಷದಲ್ಲಿ ತಿಳ್ಕೊಳ್ಳಿಕ್ಕಾಗ್ದ ಕೇಳಿದ್ರೆ ಏನು ಮಾಡಿದರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಯತೀರ್ಥರನ್ನ ಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಾದರೆ ಪೂರ್ಣವಾಗಿ ನಾವು ಸರ್ವಮೂಲ ಗ್ರಂಥಗಳಿದೆ, ಸರ್ವಮೂಲ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಅದನ್ನು ಅರ್ಥ ಮಾಡಿಸಿಕೊಳ್ಬೇಕು. ನಾನು ಮೊದಲಿಗೆ ಹೇಳಿದೆ ಅಲ್ವಾ, ಒಬ್ಬ ವಿದ್ವಾಂಸನನ್ನ ಈಗಿನ ಮಾಧ್ವ ಪ್ರಪಂಚದಲ್ಲಿ, ಮಾಧ್ವ ವಾಂಗ್ಮಯದಲ್ಲಿ ಒಬ್ಬನನ್ನ ಒಂದು ಸಭೆಯಲ್ಲಿ ಗುರುತಿಸಬೇಕು ಅಂತ ಹೇಳಿದ್ರೆ ಅವನನ್ನ ಯಾವುದು ಮಾನದಂಡ ಅಂತ ಕೇಳಿದ್ರೆ ಸುಧಾ ಎಂಬುದು ಮಾನದಂಡವಾಗಿ ನಿಂತುಕೊಂಡಿದೆ. ಯಾಕೆ ಅಂತ ಕೇಳಿದ್ರೆ ಇದು ಅವನಿಗಿರತಕ್ಕಂತಹ ಗೌರವ ಅಲ್ಲ. ಒಬ್ಬ ವಿದ್ವಾಂಸನನ್ನ ಅಳೆಯುವಂತಹದ್ದು ಎಲ್ಲಿ ಅಂತ ಕೇಳಿದ್ರೆ ಅವನು ಸರ್ವಮೂಲಾದಿಗಳನ್ನು ಪಾಠ ಮಾಡ್ತಾನೋ ಅಥವಾ ಸರ್ವಮೂಲಾದಿಗಳಲ್ಲಿ ಸುಧಾದಿ ಗ್ರಂಥಗಳನ್ನ ಅನುವಾದ ಮಾಡುವಂತಹದರಲ್ಲಿ ಸಾಮರ್ಥ್ಯ ಇದೆಯೋ, ಈ ರೀತಿಯಾಗಿ ಒಬ್ಬನ ಸಾಮರ್ಥ್ಯವನ್ನು ಅಳೆಯುವಂತಹ ಮಟ್ಟಿಗೆ ಸುಧಾ ಗ್ರಂಥವನ್ನು ನಾವು ಹೇಳ್ತೇವೆ. ಇದು ಯಾರದ್ದು ಕೇಳಿದ್ರೆ ಜಯತೀರ್ಥರ ಮಹತ್ವ. ಜಯತೀರ್ಥರನ್ನು ಯಾಕೆ ಗೌರವಿಸಬೇಕು ಕೇಳಿದ್ರೆ, ಜಯತೀರ್ಥರು ಇಲ್ಲ ಅಂತಾದ್ರೆ ಆಚಾರ್ಯರ ಮಾತುಗಳು ನಮಗೆ ಆಗ್ತಾನೆ ಇರಲಿಲ್ಲ. ಆಚಾರ್ಯರ ಮಾತುಗಳು ತುಂಬ ಸೂತ್ರಪ್ರಾಯವಾಗಿರತಕ್ಕಂತಹದ್ದು. ಸೂತ್ರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಭಾಷ್ಯ ಬೇಕೇ. ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಕೇಳಿದ್ರೆ ಟೀಕೆಯೇ. ಟೀಕೆ ಅಂತ ಹೇಳಿದ್ರೆ ಯಾವುದೋ ನಿರ್ದಿಷ್ಟವಾಗಿರತಕ್ಕಂಥದ್ದು. ಇದೇ ರೀತಿಯಾಗಿ ಟೀಕೆಯನ್ನ, ಇದೇ ರೀತಿಯಾಗಿ ಅರ್ಥವನ್ನ ಮಾಡಬೇಕು ಎಂಬುದಾಗಿ ಜಯತೀರ್ಥರು ನಮಗೆ ಹಾಗೆ ಗೊತ್ತಿರತಕ್ಕಂತಹ ಮಾರ್ಗ. ಅದನ್ನೇ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ, ಅದನ್ನ ಮತ್ತೆ ಯಾರಿಂದಾದರೂ ಖಂಡನೆ ಮಾಡ್ಲಿಕ್ಕಾಗದ ಕೇಳಿದ್ರೆ ಸಾಧ್ಯವೇ ಇಲ್ಲ. ಅಖಂಡಿತೈ, ಅದನ್ನು ತುಂಡು ಮಾಡಲಿಕ್ಕಾಗದೇ ಇರತಕ್ಕಂತಹದ್ದು. ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅಂತಹ ಗುರುಗಳಾಗಿರತಕ್ಕಂತಹ ಜಯತೀರ್ಥರು ನಮ್ಮನ್ನ ಇನ್ನಷ್ಟು ಉದ್ಧರಿಸಲಿ. ನಮ್ಮನ್ನ ಏನಾದರೂ ಕೂಡ ನಾವು ಈ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಒಂದು ಗೌರವ ಅಂತ ಸಿಗ್ತಾ ಇದೆ ಅಂತ ಕೇಳಿದ್ರೆ ಅದು ನಮಗಿರತಕ್ಕಂತಹ ಗೌರವವಲ್ಲ. ಗುರುಗಳ ಕಾರುಣ್ಯದಿಂದಾಗಿ ನಾವು ಏನು ಆ ಗುರುಗಳಿಂದಾಗಿ ಅಧ್ಯಯನವನ್ನ ಮಾಡಿಕೊಂಡಿದ್ದೇವೆ, ಆ ಪ್ರಮಾಣ ಪದ್ಧತಿಯೋ ತತ್ವನಿರ್ಣಯವೋ ಅಥವಾ ಸುಧಾದಿ ಗ್ರಂಥಗಳ ಅಧ್ಯಯನ ಏನು ನಮ್ಮಿಂದ ಮಾಡಲ್ಪಟ್ಟಿದೆಯೋ ಅದು ಆ ಗುರುಗಳ ಕರುಣೆ ಅಷ್ಟೇ. ಆ ಗುರುಗಳು ಇಲ್ಲ ಅಂತ ಆಗಿದ್ರೆ ಆ ಜಯತೀರ್ಥರ ಮಾತುಗಳು ನಮಗೆ ಅರ್ಥವಾಗ್ತಿರ್ಲಿಲ್ಲ. ಆ ಗುರುಗಳಿಂದಾಗಿ ಅಂದ್ರೆ ಜಯತೀರ್ಥರಂತಹ ಗುರುಗಳಿಂದಾಗಿ ನಾವಿವತ್ತು ಏನೋ ಮಾನ್ಯ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ, ಇದನ್ನ ನಾವು ಕೂಡ ಹೆಮ್ಮೆಯಿಂದ ಹೇಳುವಂತೆ ಮಾಡಿಕೊಟ್ಟವರು ಯಾರು ಕೇಳಿದ್ರೆ ಅದು ಶ್ರೀಮದ್ ಜಯತೀರ್ಥರು, ಶ್ರೀಮಠ್ ಟೀಕಾಕೃತ್ತಾದರು. ಜಯತೀರ್ಥರು ಕೇವಲ ದೊಡ್ಡವರಿಗೆ ಮಾತ್ರವನ್ನ ಗ್ರಂಥ ಮಾಡಿರತಕ್ಕಂತಹದ್ದಲ್ಲ, ಸಾಮಾನ್ಯವಾಗಿರತಕ್ಕಂತಹ ಪದ್ಯಮಾಲಾದಿ ಗ್ರಂಥಗಳನ್ನು ಮಾಡಿದ್ದಾರೆ. ಪದ್ಯಮಾಲಾ ಗ್ರಂಥವನ್ನು ನೋಡಿದಾಗ ಅದರಲ್ಲಿಯೂ ಕೂಡ ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚಾದ ಪ್ರವಚ್ಮ್ಯಹಂ ಯಥಾವತಿ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ ಅಂತ ಹೇಳಿಕೊಂಡು ಅಲ್ಲಿ ಜಯತೀರ್ಥರು ತಾವು ಮಂಗಲಾಚರಣೆಯನ್ನು ಮಾಡ್ತಾರೆ. ಯಥಾವತಿ ಹರೇ ಪೂಜಾ ಅಂತ
ಅವರ ಮತಿ ಅನುಸಾರವಾಗಿ ದೇವರ ಪೂಜಾ ವಿಚಾರವನ್ನು ನಾನು ಹೇಳ್ತೇನೆ ಅಂತ. ಅವರ ಜ್ಞಾನ ಎಂತಹದ್ದು, ಅಂತಹ ಅಗಾಧವಾಗಿರತಕ್ಕಂತಹ ಜ್ಞಾನಿಗಳೇ ತಮ್ಮ ಅಹಂಕಾರ ಖಂಡನೆಯನ್ನ ಮಾಡಿಕೊಂಡು ನಮಗೆ ಏನಾದರೂ ಕೂಡ ನಾವು ಪಡೆದುಕೊಂಡಿದ್ದೇವೆ ಅಂತಾದರೆ ಅದು ಗುರುಗಳದ್ದು ಎಂಬುದಾಗಿ ಅವರು ಹೇಳಿದ್ದಾರೆ. ಇಂತಹ ಜಯತೀರ್ಥರು ಅವರ ಅಂತರ್ಗತನಾಗಿರತಕ್ಕಂತಹ ಭಗವಂತ ನಮ್ಮಲ್ಲಿಯೂ ಕೂಡ ಇನ್ನಷ್ಟು ಆ ವಿಚಾರಗಳು, ಆ ಸುಧಾದಿ ಗ್ರಂಥಗಳ ನಿರಂತರವಾಗಿರತಕ್ಕಂತಹ ಅಧ್ಯಯನ, ಅದರ ಅಧ್ಯಾಪನ, ಅದರ ಪ್ರವಚನಾದಿಗಳನ್ನು ಇನ್ನಷ್ಟು ನಡೆಸಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಸರ್ವಣ ಸಂಪೂರ್ಣ ಸರ್ವದೋಷ ವಿರ್ಜಿತ ಪ್ರೀತಾಂ ಪ್ರಿದೇವಾಲಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಿತಮಸ್ತು.